ರಾಜ್ಯ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ SCP TSP ಹಣ ಅದನ್ನು ಖಂಡಿಸಿ ಸರದಿ ಧರಣಿ ಸತ್ಯಾಗ್ರಹದ 2ನೇ ದಿನ ಈ ದಿನ ನಮ್ಮ ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಟೈಗರ್, ಹಾಗೇನೆ ದಲಿತ ಸೇನಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬನಶಂಕರಿ ನಾಗು ಮತ್ತು ಸಮತಾ ಸೈನಿಕ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದಯ್ಯ, ಈ 3 ಸಂಘಟನೆಗಳ ಜಂಟಿ ಆಶಯದಲ್ಲಿ ಇವತ್ತಿನ ಸರದಿ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ. ನಾಳೆ ಇದೇ ಧರಣಿ ಸತ್ಯಾಗ್ರಹ ಲಯನ್ ಬಾಲಕೃಷ್ಣ, ಲಯನ್ ಮಂಜುನಾಥ್, ಹಾಗೇನೆ ಸೂರಿ ಛಲವಾದಿ ಬ್ರಿಗೇಡ್ ಸೂರಿ, ಇನ್ನೂ ಹಲವು ಸಂಘಟನೆಗಳು ಈ ಸರದಿ ಧರಣಿ ಸತ್ಯಾಗ್ರಹವನ್ನು ನಾಳೆ ಅಂದರೆ 5ನೇ ತಾರೀಕು ಮುಂದುವರಿಸ್ತವೆ. ಅದರಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸೇನೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಶಂಕರ್ ರಾಮಲಿಂಗಯ್ಯ ಕೂಡ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಸರದಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಮೂಲಕ ಇವತ್ತಿನ ವಿಧಾನಮಂಡಲದಲ್ಲಿ ಇದು ಚರ್ಚೆ ಆಗಬೇಕು. ಏನು ಇದುವರೆಗೂ ದುರ್ಬಳಕೆ ಮಾಡಿರ್ತಕ್ಕಂಥ ಕೋಟ್ಯಾಂತರ ಹಣ ಅದು ಮತ್ತೆ ಇದೇ ಜನಾಂಗಕ್ಕೆ ಉಪಯೋಗ ಆಗಬೇಕು. ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿರುವಂಥದ್ದು ಇಂದಿನಿಂದ ನಿಲ್ಲಬೇಕು. 2025-26 ಬಜೆಟ್ ಏನು ಮನ್ನಣೆ ಮಾಡ್ತಾ ಇದ್ರೆ ನಾಳೆ 7ನೇ ತಾರೀಕು, ಆ 7ನೇ ತಾರೀಕಿನ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ SCP TSP ಹಣ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡುವಂಥದ್ದು ಆಗಬಾರದು ಅಂತೇಳಿ ಎಚ್ಚರಿಕೆಯ ರೂಪದಲ್ಲಿ ನಾವು ಈ ಸರದಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. 6ನೇ ತಾರೀಕು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯದ ಎಲ್ಲ SC ST ಜನಾಂಗಗಳ ಆಯಾ ಸಂಘಟನೆಗಳ ಮುಖಂಡರ ಮತ್ತು ಕಾರ್ಯಕರ್ತರ ದೊಡ್ಡ ಪ್ರತಿಭಟನೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ. ಈ ಮೂಲಕ ನಾಡಿನ ಎಲ್ಲ SC ST ಜನವರ್ಗಗಳ ಸಂಘಟನೆಗಳ ಮುಖಂಡರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. 6ನೇ ತಾರೀಕು ತಾವೆಲ್ಲ ಫ್ರೀಡಂ ಪಾರ್ಕ್ನ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ 7ನೇ ತಾರೀಕು ಮಂಡನೆ ಆಗ್ತಕ್ಕಂಥ ಬಜೆಟ್ ಅಲ್ಲಿ SCP TSP ಹಣ ಗ್ಯಾರಂಟಿಗಳಿಗೆ ಬಳಕೆ ಆಗಬಾರ್ದು ಅಂತೇಳಿ ಎಚ್ಚರಿಕೆಯ ಹೋರಾಟದ ಕೂಗನ್ನು ನೀವು ಅವತ್ತು ಮೊಳಗಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ರಾಜ್ಯದಲ್ಲಿ ನಮ್ಮ ಸಮುದಾಯದ ಮೇಲೆ ಎಷ್ಟೊಂದು ದೌರ್ಜನ್ಯ ಅನ್ಯಾಯ ಮಾಡಿದ್ದಾರೆ ಅಂದ್ರೆ ಇವತ್ತು ಈ ಸರ್ಕಾರ ಬರೋಕ್ಕೆ ಕಾರಣನೇ ನಮ್ಮ ಸಮುದಾಯದವರು. ಇವ್ರು ಏನ್ ಮಾಡ್ತಾರೆ, ನಮ್ಮ ಸಮುದಾಯಕ್ಕೆ ಅಂತ ಇಟ್ಟಿರುವಂತ ಮೀಸಲಿಟ್ಟಿರುವಂತ ಹಣವನ್ನು ಇವ್ರ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡಕ್ ಹೋಗ್ತಾರಲ್ಲ. ಇನ್ನ ಯಾವಾಗ ನಮ್ಮ ಸಮುದಾಯ ಉದ್ಧಾರ ಆಗೋದು ಹೇಳಿ? ಈ ಹಣವನ್ನು ನಮ್ಮ ಸಮುದಾಯಕ್ಕೆ ಬಳಸ್ಬೇಕಾ, ಇಲ್ಲ ಈ ತರ ಗ್ಯಾರಂಟಿಗಳು ಬಳಸ್ಬೇಕಾ? ನಾವು ಹೇಳ್ತಾ ಇದೀವಿ, ಇದು ಇಲ್ಲೇ ನಿಲ್ಬೇಕು. ಏನು ನಮ್ಮ ಸಮುದಾಯದ ಇದರಿಂದ ಅನುದಾನವನ್ನು ನೀವು ಎತ್ತಿದೀರೋ ಹಣ ತಿರುಗಿ ಬಂದು ಅಲ್ಲಿ ಬಂದು ಸೇರ್ಬೇಕು. ಇಲ್ಲವಾದರೆ ಮುಂದೆ ಬರುವಂತ ದಿನದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ.